ಈಗ ಹಳೆ ಸೀರೆಯಿಂದ ಹೊಸ ರೀತಿ ಮೇಟ್ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಸೀರೆಯನ್ನು ಕಟ್ ಮಾಡೋದನ್ನು ನೋಡ್ಕೊಳ್ಳೋಣ. ಸೀರೆಯನ್ನು ಅಂಚೆಲ್ಲ ಒಳಗಡೆ ಬರುವ ಹಾಗೆ, ಒಂದೇ ಕಡೆ ಬರುವ ಹಾಗೆ ಮಡಕೆ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಗಂಟು ಹಾಕೋದು ಕಡಿಮೆ ಆಗುತ್ತೆ. ಒಂದು ಸೀರೆಯಿಂದ ಒಂದು ರೋಲ್ ಸಿಗುತ್ತೆ. ಈ ರೀತಿ ಬಾರ್ಡರ್ ಬರೋ ಒಂದೇ ಕಡೆ ಬರೋ ರೀತಿ ನಾವು ಮಡಕೆ ಮಾಡಿ ಇಟ್ಕೋಬೇಕು. ಈ 3 ಇಂಚು ಅಳತೆಯಲ್ಲಿ ಕಟ್ ಮಾಡ್ತಾ ಬರಬೇಕು. ಆದಷ್ಟು ಇದು ಜಾರದೇ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಇದನ್ನು ರೋಲ್ ಮಾಡ್ತಾ ಹೋಗು. ರೋಲ್ ಮಾಡಿ ಒಂದು ರೋಲ್ ಮಾಡಿಕೊಂಡ್ರೆ ನಮ್ಗೆ ಗಂಟು ಹಾಕೋದೇ ಇರೋದಿಲ್ಲ. ಒಂದು ವೇಳೆ ಹೆಚ್ಚು ಕಡಿಮೆ ಆಗಿ ಕಟ್ಟಾಗಿದ್ರೂ ಅದಕ್ಕೆ ಗಂಟು ಹಾಕ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೋಬೋದು. ಇವಾಗ ಈಚೆ ಅಂಚಿನಲ್ಲಿ ಹೀಗೆ ಒಂದು ಬಿಟ್ಟು ಒಂದು ಕಟ್ ಮಾಡಬೇಕು. ಅದು ನಿಮ್ಗೆ ಏನಾಗುತ್ತೆ, ಗಂಟು ಹಾಕೋದು ಕಡಿಮೆ ಆಗುತ್ತೆ. ನೋಡಿ, ಇದೀಗ ಹೇಗೆ ಒಂದೇ ಕಡೆ ಬಂತದ್ದು ಈ ರೀತಿ ಆಗುತ್ತೆ. ನಾವು ಈ ಸೀರೆ ಸುತ್ತಾ ಇಲ್ಲಿ ಒಂದು ಬಿಟ್ಟು ಒಂದು ಕಟ್ ಮಾಡ್ತಾ ಹೋದರೆ ನಿಮಗೆ ಎಲ್ಲೂ ಜಾಯಿಂಟ್ ಬರೋದಿಲ್ಲ. ಒಂದೇ ಸೀರೆಯಿಂದ ಒಂದೇ ಗಂಟಾಗಿ ಬರುತ್ತೆ. ಒಮ್ಮೆ ಏನಾದರೂ ಕಟ್ಟಾದ್ರೂ ನಾವು ಅಲ್ಲಿ ಗಂಟು ಹಾಕ್ಕೊಂಡು ಮುಂದುವರಿಸ್ಬೋದು. ಈ ರೀತಿ ಫ್ರೇಮನ್ನು ನೀವು ಕಾರ್ಪೆಂಟರ್ ಹತ್ರ ಹೇಳಿದ್ರೆ ಮಾಡಿಕೊಡ್ತಾರೆ. ಅದು ಇದಕ್ಕೆ ಅಡ್ಡದಲ್ಲಿ 14 ಮೊಳೆ ಇರಬೇಕು, ಉದ್ದದಲ್ಲಿ 17 ಮೊಳೆ ಇಡಬೇಕು. ಸಾಧಾರಣ 1 ರಿಂದ 1.25 ಇಂಚ್ ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ. ಈಗ ನಾವು ಈ ಫ್ರೇಮಿಗೆ ಇದನ್ನು ಸುತ್ತಾ ಹೋಗಬೇಕು. ನೆಟ್ಟಿಗೆ ಹೋಗಿ ಇದಕ್ಕೆ ಸುತ್ತ ಹಾಕ್ಕೊಂಡು ಈ ರೀತಿ ಬರಬೇಕು. ಈ ರೀತಿ ಇಲ್ಲಿ ನೆಟ್ಟಿಗೆ ಇಲ್ಲಿ ಸ್ಟ್ರೇಟಾಗಿ ಬರುತ್ತೆ. ಸ್ವಲ್ಪ ತಪ್ಪಿದ್ರೂ ಗೊತ್ತಾಗುತ್ತೆ ಅದು. ಈ ಮೊಳೆ ಗ್ಯಾಪು 1.25 ಇಂಚ್ ಇದ್ದರೆ ಸರಿಯಾಗಿ ಬರುತ್ತೆ. ಇದು ಸ್ವಲ್ಪ ಜಾಸ್ತಿ ಇದೆ, ಹತ್ರ ಇದ್ದರೆ ಚೆನ್ನಾಗಿ ಬರುತ್ತೆ. ಸಿಂಥೆಟಿಕ್ಕಿಂತಲೂ ಕಾಟನ್ದಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿಯಾಗಿ ಕಾಣುತ್ತೆ. ಸಿಂಥೆಟಿಕ್ದಲ್ಲಿ ಒಟ್ಟಿಗೆ ಕೂಡ್ಕೊಂಡಿರುತ್ತೆ. ಹಾಗಾಗಿ 1.25 ಇಂಚ್ ಗ್ಯಾಪು ಸರಿಯಾಗಿರುತ್ತೆ. ಈಗ ಈ ಕಡೆ ಉದ್ದ ಸಾಲಲ್ಲಿ ಮುಗಿದ ನಂತರ ಈಗ ಅಡ್ಡ ಹೀಗೆ ತಗೋಬೇಕು. ಹೀಗೆ ತಗೊಂಡು ಮತ್ತೆ ಹೀಗೆ ಮಾಡಬೇಕು. ಇದೆಲ್ಲ ಮೊಳೆಗೂ ಬಂದು 3 ಸುತ್ತಾಗಿ ಬಂದರೆ ಆಗ ಸೀರೆ ಸ್ವಲ್ಪ ದಪ್ಪಾಗಿ ಬರುತ್ತೆ. ಮೇಟಿಗೆ ದಪ್ಪಾಗಿದ್ದರೆ ಚೆನ್ನಾಗಿರುತ್ತೆ. ನೀವು ಮೇಲ್ಗಡೆ ಕೂತ್ಕೊಂಡ್ಬಿಡೋದಾದರೆ ಆ ರೋಲನ್ನು ಕೆಳಗಡೆ ಹಾಕ್ಕೊಂಡ್ಬಿಡಿ. ಅವ ನಿಧಾನಾಗಿ ಅದು ತಿರುಗ್ತಾ ಬರುತ್ತೆ. ಈಗ ಎಲ್ಲ ಮೊಳೆಗೂ ಇದು ನೋಡಿ, ಎಲ್ಲ ಕಡೆನೂ ಇದು ಸುತ್ತಿ ಬಂತು. ಇಲ್ಲಿ ತನಕ ನಮ್ದು ಇದು ಒಂದು ಸಾಲು ಆಯಿತು ಅಂತೇಳಿ ಲೆಕ್ಕ. ಈಗ ಇದು ಇನ್ನೊಂದು ಸಾಲು ಬರಬೇಕು. ಹೀಗೆ ನೋಡಿ, ಕಟ್ ಮಾಡುವಾಗ ಒಮ್ಮೊಮ್ಮೆ ನಾನು ಕಟ್ ಮಾಡುವಾಗ ಸ್ವಲ್ಪ ಕಟ್ ಆಗಿಬಿಟ್ಟಿತ್ತು. ಆವಾಗ ಮಧ್ಯದಲ್ಲಿ ಗಂಟು ಹಾಕ್ಕೊಂಡು ಮಾಡ್ಬೋದು. ಆದಷ್ಟು ನೀಟಾಗಿ ಕಟ್ ಮಾಡೋಕ್ಕೆ ನೋಡಿ. ಈ ಸಿಂಥೆಟಿಕ್ ಸಾರಿ ಒಮ್ಮೊಮ್ಮೆ ನೀಟಾಗಿ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಜಾರಿ ಹೋಗಿಬಿಡುತ್ತೆ. ಆಗ ಸ್ವಲ್ಪ ಒಂದಕ್ಕೊಂದಕ್ಕೆ ಜಾಯಿಂಟ್ ಮಾಡುವಾಗ ಗಂಟು ಹಾಕೋ ಕೆಲಸ ಬರುತ್ತೆ. ಅದು ಸ್ವಲ್ಪ ಈ ಮೇಲ್ಗಡೆ ಬಂದಂಗೆಲ್ಲ ಇದರೆಲ್ಲ ಕೆಳಗಡೆ ಮಾಡಿಕೊಂಡ್ರೆ ನಮ್ಗೆ ಗಂಟು ಹಾಕುವಾಗ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಜಾರು ಬಂದರೆ ಅದು ಮಿಕ್ಸ್ ಆಗಿಬಿಡುತ್ತೆ. ಎಲ್ಲ ಕಡೆನೂ 3 ಎಳೆ ಬಂದರೆ ಅದು ಈ ಮ್ಯಾಟ್ ಒಂದು ಸ್ವಲ್ಪ ದಪ್ಪ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಆಗ್ತಾ ಬಂದಿದೆ. ನಾವು ಇದು ಇಷ್ಟಕ್ಕೆ ನಿಲ್ಲಿಸ್ಬೇಕಂತಿಲ್ಲ. ನಾವು ಇದು ಸೀರೆದು ಒಂದು ಚೂರು ಇಟ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲಿ ಮುಗಿತಾ ಅಲ್ಲಿಂದ ನಾವು ಆಮೇಲೆ ಗಂಟು ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ಇಲ್ಲಿಗೆ ಬಿಟ್ಕೊಳ್ಬೇಕು. ಈಗ ನೋಡಿ, ಈಗ ಸೀರೆ ಸುತ್ತೋದು ಮುಗಿದಿದೆ. ಈ ರೀತಿ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ನಾವು ಅಲ್ಲಿಗೆ ನಿಲ್ಲಿಸ್ಕೊಬಿಡ್ಬೋದು. ಈಗ ನಾವು ಬನಿಯನ್ ತಗೊಳ್ಳೋಣ ಗಂಟು ಹಾಕೋಕ್ಕೆ. ಅದನ್ನು ಕಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ಇದಕ್ಕೆ ಗಂಟು ಹಾಕೋಕ್ಕೆ ಬನಿಯನ್ನು ಅಥವಾ ಟೀ ಶರ್ಟು ಸ್ವಲ್ಪ ತೆಳು ಇರೋದು, ಹೀಗೆ ಜಗ್ಗೋ ರೀತಿ ಇರೋದಾದರೆ ಚೆನ್ನಾಗಿರುತ್ತೆ. ಸಾಧಾರಣ ಇಷ್ಟ ಅಗಲಕ್ಕೆ ಕಟ್ ಮಾಡಿಕೊಂಡ್ರೆ ಸರಿಯಾಗಿ ಬರುತ್ತೆ. ನಾವು ಕಟ್ ಮಾಡಿ ನೋಡಿದವ್ರತು ಅದು ಯಾವ ರೀತಿ ಬರುತ್ತೆ ಅಂತೇಳಿ ಗೊತ್ತಾಗೋದಿಲ್ಲ. ಇದು ಬನಿಯನ್ ಅಥವಾ ಟೀ ಶರ್ಟಿಂದ ಕಟ್ ಮಾಡಿದ್ರೆ ನೋಡಿ ಈ ರೀತಿ ಜಗ್ಗುತ್ತೆ. ಹಾಗಾಗಿ ಚೆನ್ನಾಗಿ ಬರುತ್ತೆ ಅದು. ನೋಡಿ, ಹೀಗೆ ಮುಗ್ದಿರೋದು ಜಾಗದಿಂದ ನಾವು ಗಂಟು ಹಾಕೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಬಿಟ್ಕೊಳ್ಳೋದಿಲ್ಲ. ಇದು ಅಡ್ಡ ಬಂದಿರೋ ಲೈನು, ಉದ್ದ ಬಂದಿರೋ ಲೈನು ಎಲ್ಲದನ್ನು ಸೇರಿಸಿ ಗಂಟು ಹಾಕ್ಕೋಬೇಕು. ಒಮ್ಮೆ ಈ ರೀತಿ ಗಂಟು ಹಾಕೋದು, ಇನ್ನೊಮ್ಮೆ ಈ ರೀತಿ ಗಂಟು ಹಾಕೋದು.
ಸ್ಟಾರ್ಟಿಂಗ್ನಲ್ಲಿ 2 ಗಂಟೆ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದರೆ ಆಮೇಲೆ ಆವಾಗಲೂ ಬಿಟ್ಕೊಳ್ಳೋದಿಲ್ಲ. ನಾವು ಹೀಗೆ ಗಂಟು ಹಾಕಿ ಆದಮೇಲೆ ಹೀಗೂ ಹೋಗ್ಬೋದು, ಯಾವ ರೀತಿಯೂ ಹೋಗ್ಬೋದು. ಈ ಬನಿಯನಿಂದ ಇನ್ನೊಂದು ಸ್ಟ್ರಿಪ್ಪನ್ನು ಕಟ್ ಮಾಡಿಕೊಂಡು ಇದಕ್ಕೆ ಆದಷ್ಟು ಸಣ್ಣ ರೀತಿಯಲ್ಲಿ ಗಂಟು ಹಾಕ್ಕೊಳ್ಳಿ. ಅದು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಮತ್ತು ಕಟ್ ಮಾಡ್ತಾ ಇರಬೇಕು, ಅದು ಚೆನ್ನಾಗಿ ಕಾಣೋದಿಲ್ಲ. ಇದು ಅಡಿಭಾಗ ಆದ್ರೂ ಆದಷ್ಟು ನಾವು ನೀಟಾಗಿ ಮಾಡೋಕ್ಕೆ ಕಲಿತ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೇ ರೀತಿ ಗಂಟು ಹಾಕ್ತಾ ನೋಡಿ ಈ ರೀತಿ ಬರುತ್ತೆ. ಪೂರ್ತಿ ಗಂಟು ಆದಮೇಲೆ ಈ ರೀತಿ ಬರುತ್ತೆ. ಅಡಿಭಾಗ ಹೀಗೆ ಕಾಣಿಸುತ್ತೆ. ಈಗ ನಾವು ಫ್ರೇಮಿಂದ ತೆಗಿಬೇಕು ಅಂದರೆ ಇದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ. ನಾವು ಇದನ್ನು ಈ ರೀತಿ ಒಂದು ಸೈಡಿಂದ ಕಟ್ ಮಾಡ್ತಾ ಬರಬೇಕು. ಕಟ್ ಮಾಡ್ತಾ ಹೋಗಬೇಕು. ಇದೆರಡು ಮೊಳೆ ಮಧ್ಯದಲ್ಲಿ ಕಟ್ ಮಾಡಬೇಕು. ಈಗ ಎಲ್ಲ ಕಡೆನೂ ಕಟ್ ಆಯಿತು. ಈಗ ನಾವು ನಿಧಾನಕ್ಕೆ ಈ ಫ್ರೇಮಿಂದ ತೆಗಿಬೋದು. ನೋಡಿ ಈಗ ಹಳೆ ಸೀರೆಯಿಂದ ಹೊಸ ರೀತಿ ಮ್ಯಾಟು ರೆಡಿ ಆಯಿತು. ಇದೇ ರೀತಿ ಸೀರೆಯಿಂದ ಮ್ಯಾಟನ್ನು ಮಾಡ್ಕೋಬೋದು. ನಿಮ್ಮ ಓನ್ ಕ್ರಿಯೇಟಿವಿಟಿಯಿಂದ ಯಾವ ರೀತಿ ಎಸೆಯೋ ಬಟ್ಟೆಯಿಂದ, ವೇಸ್ಟ್ ಬಟ್ಟೆಯಿಂದ ಹೊಸ ಮ್ಯಾಟನ್ನು ಮಾಡ್ಕೋಬೋದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.